ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ದೊಡ್ಡಪತ್ರೆ ಗಿಡ. ನಿಮಗೆಲ್ಲ ಗೊತ್ತಿರಬೇಕು, ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಈ ದೊಡ್ಡಪತ್ರೆ ಎಲೆ ಬಗ್ಗೆ ತುಂಬ ಮಾತಾಡ್ತಾ ಇದ್ರು. ಈ ದೊಡ್ಡಪತ್ರೆ ಎಲೆ ತಿಂದರೆ ಕಾಯಿಲೆ ವಾಸಿ ಆಗುತ್ತೆ, ಮತ್ತು ಇದನ್ನು ಸಾಂಬಾರ ರೂಪದಲ್ಲೂ ಕೂಡ ಬಳಸ್ಬೋದು. ಹಿಂಗೆ ನಮ್ಮ ಅಜ್ಜಿ ತುಂಬ ಹೇಳ್ತಾ ಇದ್ರು. ಮತ್ತು ನಮಗೆಲ್ಲ ಹುಷಾರು ತಪ್ಪಿದಾಗ ಇದನ್ನು ಕಷಾಯವಾಗಿ ಕೂಡ ಮಾಡಿ ಕೊಡ್ತಾ ಇದ್ರು. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಹೇಳ್ಕೊಟ್ಟಂಥ ಈ ದೊಡ್ಡಪತ್ರೆ ಎಲೆಯ ಉಪಯೋಗಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದನ್ನ ನಾನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ನಾನು ಕೂಡ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದ್ಮೇಲೆ ನನಗೆ ಇದರಿಂದ ರಿಸಲ್ಟ್ ಸಿಕ್ಕಿದೆ. ಅದಾದ್ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೂ ಕೂಡ ದೊಡ್ಡಪತ್ರೆ ಎಲೆ ಉಪಯೋಗ ತಿಳಿಲಿ ಅನ್ನೋದು ನನ್ನ ಉದ್ದೇಶ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ದೊಡ್ಡಪತ್ರೆ ಎಲೆನ ಹೇಗೆ ಉಪಯೋಗಿಸೋದು, ಈ ದೊಡ್ಡಪತ್ರೆ ಎಲೆನ ಉಪಯೋಗಿಸೋದ್ರಿಂದ ಆಗುವಂಥ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ದೊಡ್ಡಪತ್ರೆ ಎಲೆನ ನಾವು ತುಂಬ ಮನೆಯಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತೀವಿ. ನಾನು ಜಾಸ್ತಿ ಯೂಸ್ ಮಾಡೋದು ಕೋಲ್ಡು ಆದಾಗ, ಶೀತ ಆದಾಗ, ಕೆಮ್ಮು ಕಾಫ್ ಇರುತ್ತಲ್ಲ ಆವಾಗ, ಮತ್ತು ಜ್ವರ ಬಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ನಾನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ನಾವು ಕಾಫಿ ಆಗಲಿ ಮತ್ತು ಟಿಫನ್ನು ಏನು ತೊಗೊಂಡಿರಬಾರ್ದು. ಖಾಲಿ ಹೊಟ್ಟೆನಲ್ಲಿ ಒಂದು 3-4 ಅಥವಾ ಒಂದು 5 ಈ ಥರ ದೊಡ್ಡಪತ್ರೆ ಎಲೆಗಳನ್ನ ತಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಹಾಗೆ ಅಗೆದು ಅದನ್ನ ರಸನ ಕುಡಿಯೋದು. ಇದರಿಂದಾಗಿ ನಮ್ಮ ಶ್ವಾಸಕೋಶದಲ್ಲಿ ಕಫ ಕಟ್ಕೊಂಡಿರುತ್ತಲ್ಲ, ಆ ಕಫ ಬ್ಲಾಕ್ ಆಗಿದ್ರೆ ಅದು ಕ್ಲಿಯರ್ ಆಗುತ್ತೆ. ಇದನ್ನು ನಾವು ಕಂಟಿನ್ಯೂಸ್ ಆಗಿ 1 ವಾರ ಇದೇ ರೀತಿ ಮಾಡಿದ್ರೆ 100% ನಮಗೆ ಕಫ, ಕೋಲ್ಡ್ ಏನಿರುತ್ತೆ, ಕೆಮ್ಮು ಏನಿರುತ್ತಲ್ಲ ಅದು ಖಂಡಿತವಾಗ್ಲೂ ಹೋಗುತ್ತೆ. ಇದನ್ನು ತಿನ್ನೋ ಟೈಮಲ್ಲಿ ನಿಮಗೆ ಸ್ವಲ್ಪ ಖಾರ ಅಂತ ಅನಿಸುತ್ತೆ. ಬಟ್ ಖಾರ ಅಂತ ಅನ್ನಿಸ್ದಾಗ ನಮಗೆ ಯೂಶಲಿ ನಾವು ಡೈಲಿ ಯೂಸ್ ಮಾಡಿ ಪ್ರಾಕ್ಟೀಸ್ ಇರೋದ್ರಿಂದ ಇದನ್ನು ತಿಂದಾಗ ನಾವು ನೀರು ಕುಡಿಯೋದಿಲ್ಲ. ನಿಮ್ಗೆ ಏನಾದರೂ ತಿನ್ನೋ ಟೈಮಲ್ಲಿ ಖಾರ ನಾಲಿಗೆಗೆ ಸ್ವಲ್ಪ ಖಾರ ಅಂತ ಅನಿಸುತ್ತೆ. ಆವಾಗ ನೀವು ಇದನ್ನು ಚೆನ್ನಾಗಿ ಅಗೆದು ಆದಮೇಲೆ ಅದರ ರಸನ ಕುಡಿದಾದ್ಮೇಲೆ ನಿಮಗೆ ಸ್ವಲ್ಪ ಖಾರ ಅನ್ನಿಸ್ದಾಗ ಸ್ವಲ್ಪ ನೀರನ್ನ ಕುಡಿಬೋದು, ತೊಂದರೆ ಇಲ್ಲ. ಇದು ಒಂದು ವಿಧಾನದಲ್ಲಿ ನಾನು ಬಳಸ್ತಾ ಇರೋದು ಈ ದೊಡ್ಡಪತ್ರೆ ಎಲೆನ. ಎರಡನೇ ವಿಧಾನದಲ್ಲಿ ಜ್ವರ ಬಂದಿರುತ್ತಲ್ಲ ಫ್ರೆಂಡ್ಸ್, ಆವಾಗಲೂ ಕೂಡ ಇದನ್ನು ನಾವು ಕಷಾಯ ರೂಪದಲ್ಲಿ ಉಪಯೋಗಿಸ್ಬೋದು. ಇದನ್ನು ಈ ದೊಡ್ಡಪತ್ರೆ ಎಲೆನ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ರೀತಿ ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಈ ದೊಡ್ಡಪತ್ರೆ ಎಲೆನ ಚೆನ್ನಾಗಿ ಕುಟ್ಬಿಟ್ಟು ಅದರ ರಸನ ತೆಗೆದು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿಯೋದ್ರಿಂದನೂ ಕೂಡ ತಲೆನೋವು, ಜ್ವರ, ಈ ರೀತಿ ಎಲ್ಲ ಬಾಡಿ ಪೇನ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಹೀಗೆ ಫ್ರೆಂಡ್ಸ್, ಮನೆ ಮದ್ದಾಗಿ ಬಳಸ್ಕೊಂಡು ಅನೇಕ ರೋಗಗಳಿಗೆ ಈ ದೊಡ್ಡಪತ್ರೆ ಎಲೆ ಮನೆ ಮದ್ದಾಗಿ ಉಪಯೋಗ ಆಗುತ್ತೆ. ತುಂಬ ಕೋಲ್ಡ್ ಇರೋರು, ಶೀತ ಕೆಮ್ಮು ಇರೋರು ಇದನ್ನು ಒಂದು ಬಾಣಲಿನಲ್ಲಿ ಅಥವಾ ಒಂದು ತವ ಮೇಲೆ ಬಾಡಿಸ್ಬಿಟ್ಟು ಅದ್ರ ರಸನ ತೆಗೆದು ಕುಡಿಯೋದ್ರಿಂದ ಶೀತ ಕಡಿಮೆ ಆಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಇದನ್ನು ಉಪಯೋಗಿಸ್ಬೋದು. ಮಕ್ಕಳಿಗೆ ಜ್ವರ ಅಥವಾ ತುಂಬ ಶೀತ ಕೋಲ್ಡ್ ಆಗಿದ್ದಾಗ ಇದ್ರ ಸ್ವಲ್ಪ ರಸನ ಹಿಂಡ್ಬಿಟ್ಟು ಚೆನ್ನಾಗಿ, ಸೊಪ್ಪಲ್ಲ ಓನ್ಲಿ ರಸನ ಹಿಂಡ್ಬಿಟ್ಟು ಸ್ವಲ್ಪನೇ ಜೇನುತುಪ್ಪದಲ್ಲೇ ಹಾಕ್ಬಿಟ್ಟು ಸ್ವಲ್ಪನೇ ಕೊಡೋದ್ರಿಂದ ಮಕ್ಕಳಲ್ಲೂ ಕೂಡ ಜ್ವರ ಕಡಿಮೆ ಆಗುತ್ತೆ. ಕಾಲಕ್ರಮೇಣ ಶೀತ ನೆಗಡಿನೂ ಕೂಡ ಕಡಿಮೆ ಆಗುತ್ತೆ. ಶ್ವಾಸಕೋಶದಲ್ಲಿ ಕಫ ಬ್ಲಾಕ್ ಆಗಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ದೊಡ್ಡಪತ್ರೆ ಎಲೆನ ಆಯುರ್ವೇದಿಕಲ್ಲಿ ತುಂಬ ಉಪಯೋಗಿಸ್ತಾರೆ. ನಿಮ್ಗೆ ಆಯುರ್ವೇದಿಕ್ ಮೆಡಿಕಲ್ಗಳಲ್ಲೆಲ್ಲ ಹೋದರೆ ಅಥವಾ ಡಾಕ್ಟರ್ಗಳು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇದನ್ನು ನಮಗೆ ಶಿರಪ್ಗಳ ಮೂಲಕನೂ ಕೂಡ ಕೊಡ್ತಾರೆ. ಅದಕ್ಕಿಂತ ನಾವು ಇಲ್ಲಿ ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿಯೇ ಬೆಳ್ಕೊಂಡು ಈ ರೀತಿ ನಾವು ಸೇವನೆ ಮಾಡೋದು ಇನ್ನೂ ಬೆಸ್ಟ್ ಅಲ್ವಾ. ಹಾಗಾಗಿ ಈ ಗಿಡ ನಮ್ಮ ಸುತ್ತಮುತ್ತಲೇ ಇರುತ್ತೆ. ನಾವು ಅದನ್ನು ಗುರ್ತಿಸಿರಲ್ಲ. ನಾವು ಇದನ್ನ ಗುರ್ತಿಸಿ ಈ ರೀತಿ ಯೂಸ್ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಾನು ಹೇಗೆ ದೊಡ್ಡಪತ್ರೆ ಎಲೆನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟೆ. ಹಾಗೆ ಫ್ರೆಂಡ್ಸ್, ಇನ್ನು ದೊಡ್ಡಪತ್ರೆ ಎಲೆನ ಹೇಗೆ ಬೆಳೆಯೋದು, ಇದು ತುಂಬ ಕಷ್ಟನಾ ಈಸಿನಾ ಅನ್ನೋ ಒಂದು ಕ್ವಶನ್ಸ್ ನಿಮ್ಗೆ ಬಂದರೆ, ಇದನ್ನು ಬೆಳೆಯೋದು ತುಂಬ ಈಸಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಕೇವಲ ಪಾಟ್ಗಳಲ್ಲಿ ಹಾಕಿ ನಾವು ದೊಡ್ಡಪತ್ರೆಗೆ ಬಕೆಟ್ಗಳಲ್ಲಿ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೇ ಒಂದು ಚಿಕ್ಕ
ಚಿಕ್ಕ ಗಿಡನ ತಂದು ಹಾಕಿದ್ವಿ. ಅದರಿಂದಾಗಿ ನಮಗೆ ಜಾಸ್ತಿ ಗಿಡಗಳು ಬಂತು. ಅದರಿಂದಾಗಿ ನಾವು ಅದನ್ನ ತೆಗೆದು ಹಾಕಿ ಈಗ ಆಲ್ರೆಡಿ 4 ಬಕೆಟ್ ತುಂಬ ಬಂದಿದೆ ನೋಡಿ. ಇಷ್ಟು ದೊಡ್ಡ ಬಕೆಟಲ್ಲಿ ಬಕೆಟ್ ತುಂಬ ಬೆಳ್ಕೊಂಡಿದೆ, ತುಂಬ ಚೆನ್ನಾಗಿ ಬರ್ದಿದೆ. ಇದಕ್ಕೆ ಜಾಸ್ತಿ ಆರೈಕೆ ಏನು ನಾವು ಮಾಡೋದಿಲ್ಲ, ಏನು ಶ್ರಮ ವಹಿಸೋದಿಲ್ಲ. ಖಾಲಿ 2 ದಿನಕ್ಕೊಂದು ದಿವಸ 3 ದಿನಕ್ಕೊಂದು ದಿವಸ ನೀರು ಹಾಕ್ಕೊಂಡ್ರೆ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ಈ ಗಿಡನ ಬೆಳಿಬೋದು. ಇನ್ನು ಪಾಟಲ್ಲಿ ಬೆಳೆಯಲ್ಲ, ಇನ್ನು ಮನೆ ಹತ್ರ ಜಾಗ ಇದೆ, ಊರ ಕಡೆ ಹಳ್ಳಿ ಕಡೆ ಅಂತ ಇಲ್ಲ ಅಂದರೆ ನಿಮ್ಗಿರೋ ಅಂಥ ಅಕ್ಕಪಕ್ಕ ಜಾಗದಲ್ಲಿ ಈ ಗಿಡಗಳನ್ನ ನೆಟ್ಕೊಂಡ್ರೆ ಅದಂತೂ ಇನ್ನೂ ಸ್ಪ್ರೆಡ್ ಆಗುತ್ತೆ, ತುಂಬ ಅದ್ಭುತವಾಗಿ ಬರುತ್ತೆ. ಜಾಗ ಇಲ್ಲ ಅನ್ನೋರು ಈ ರೀತಿಯಾಗಿ ಈಸಿಯಾಗಿ ಪಾಟ್ಗಳಲ್ಲಿ ಬೆಳ್ಕೊಂಡು ನಾವು ಇದನ್ನ ಮನೆ ಮದ್ದಾಗಿ ಉಪಯೋಗಿಸ್ಬೋದು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ರೆಗ್ಯುಲರ್ ಆಗಿ ತೊಗೊಳ್ತೀವಿ. ಅವ್ರಿಗೂ ಸ್ವಲ್ಪ ಕಾಫ್ ಜಾಸ್ತಿ ಇತ್ತು, ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು. ಅವ್ರು ತೊಗೊಂಡು ಅವ್ರಿಗೆ ಕಾಫ್ ಎಲ್ಲ ಕ್ಲಿಯರ್ ಆದಮೇಲೆ ನನಗೆ ಸಜೆಸ್ಟ್ ಮಾಡಿದರು. ನನಗೂ ಸ್ವಲ್ಪ ಕೆಮ್ಮು ಕೋಲ್ಡು ಆದಾಗ ಇದನ್ನು ಈ ರೀತಿ ಯೂಸ್ ಮಾಡೋ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದ ಮೇಲೆ ಒಂದೇ ವಾರದಲ್ಲಿ ಇದು ಆ ಕಾಫ್ ಏನಿತ್ತಲ್ಲ, ಈಗ ಕೆಲವ್ರಿಗೆ ಗಂಟ್ಲಲ್ಲಿ ಕಫ ಕಟ್ಕೊಂಡಿರುತ್ತೆ, ಮಾತಾಡುವಾಗ ವಾಯ್ಸು ಸರಿಯಾಗಿ ಬರಲ್ಲ. ಯಾಕೆ ಬರಲ್ಲ ಅಂದರೆ ಗಂಟ್ಲಲ್ಲಿ ಕಫ ಇರೋದ್ರಿಂದ ವಾಯ್ಸ್ ಕ್ಲಿಯರಾಗಿ ಬರಲ್ಲ. ಅಂಥವ್ರು ಈ ರೀತಿಯಾಗಿ ಈ ಎಲೆಗಳನ್ನ ತಿಂತಾ ಬಂದರೆ ಆ ಕಫ ಎಲ್ಲ ನಿಧಾನವಾಗಿ ಕರಗ್ತಾ ಬರುತ್ತೆ. ಇದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ನೋಡೋಣ. ಒಂದು ನಿಮಿಷ. ನಾನು ಇದನ್ನು ಒಂದು ಮೂರು ಎಲೆನೇ ತೊಗೊಂಡಿದ್ದೀನಿ. 3 ಎಲೆನ ಇನ್ನು ಟ್ಯಾಪಿಂದ ನೀಟಾಗಿ ತೊಳ್ಕೊಂಡು ಮತ್ತು ಈ ಟ್ಯಾಪ್ ನೀರಲ್ಲಿ ತೊಳೆದಿದ್ದೀನಲ್ಲ, ಇನ್ನೊಂದ್ಸರಿ ಒಳ್ಳೆ ನೀರಲ್ಲಿ ತೊಳ್ಕೊಳ್ಳೋಣ. ಈ ರೀತಿಯಾಗಿ ನಾನು ತೊಳ್ಕೊಂಡಿರೋದನ್ನು ನೀವು ನೋಡಿದ್ರಲ್ಲ, ಈ ರೀತಿಯಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಖಾಲಿ ಹೊಟ್ಟೆನಲ್ಲಿ ತಿಂದರೆ ತುಂಬ ಒಳ್ಳೆಯದು, ತೊಂದರೆ ಇಲ್ಲ. ಏನಾರು ಬೈ ಮಿಸ್ ಆಗಿ ನೀವು ಖಾಲಿ ಹೊಟ್ಟೆನಲ್ಲಿ ತಿನ್ನೋಕ್ಕಾಗಲಿಲ್ಲ ಅಂದರೂ ಕೂಡ ನಿಮ್ಗೆ ಯಾವಾಗಲಾದ್ರೂ ಫ್ರೀ ಇದ್ದಾಗ ತಿಂದ್ರೂ ತೊಂದರೆ ಇಲ್ಲ. ನಾನು ಇದನ್ನು ಹೀಗೆ ಸೇವಿಸ್ತೀನಿ. ಚೆನ್ನಾಗಿ ಅಗಿಬೇಕು. ಅಗಿತಾ ಏನಾಗುತ್ತೆ, ರಸ ಬರುತ್ತಲ್ಲ, ಆ ರಸನ ನಾವು ಕುಡಿಬೇಕು. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಅಗಿಯೋ ಟೈಮಲ್ಲಿ ಸ್ವಲ್ಪ ನಿಮಗೆ ನಾಲಿಗೆ ಚುರುಕು ಅನ್ನುತ್ತೆ, ಸ್ವಲ್ಪ ಖಾರ ಅನಿಸುತ್ತೆ ನೋಡಿ. ಈಗ ತಿಂತಾ ಇದ್ರೆ ಆ ರಸ ಹಾಗೆ ಒಳಗಡೆ ಹೋಗ್ತಾ ಇರುತ್ತೆ. ಅದು ನೀವು 1 ದಿವಸ 2 ದಿವಸ ತಿಂದ್ಬಿಟ್ರೆ ಅದು ನಿಮಗೆ ಖಾರ ಅಂತ ಅನ್ಸಲ್ಲ, ಪ್ರಾಕ್ಟೀಸ್ ಆಗಿ ಹೋಗ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಅಗ್ದು ರಸ ಎಲ್ಲ ನಾನು ಕುಡಿತಾ ಇದ್ದೀನಿ. ಈ ರಸ ಎಲ್ಲ ಕುಡಿದು ಸೊಪ್ಪು ಮಾತ್ರ ಆಚೆ ಇರುತ್ತೆ. ಆ ಸೊಪ್ಪನ್ನ ನೀವು ಬೇಕಾದರೆ ಆಚೆ ಉಗಿಬೋದು, ಇಲ್ಲ ಅಂದರೆ ಅದನ್ನು ನುಂಗ್ಬೋದು. ನುಂಗೋಕ್ಕಾಗೆ ಕಷ್ಟ ಆಗುತ್ತೆ ಅಂದರೆ ತಿಂದ ಮೇಲೆ ಹೀಗೆ 1 ಲೋಟ ನೀರು ಕುಡಿದ್ರೆ ಆಯಿತು. ಇಷ್ಟೇ ಫ್ರೆಂಡ್ಸ್. ಇಷ್ಟನ್ನ ನಾವು ಮಾಡ್ಕೊಂಬಂದರೆ ಶೀತ ಕೆಮ್ಮು ಕಫದಿಂದ ನಾವು ದೂರ ಆಗ್ಬೋದು. ಹೀಗೆ ನಾವು ಮನೆಯಲ್ಲಿರುವಂಥ ನಮ್ಮ ಸುತ್ತಮುತ್ತಲಿರುವಂಥ ಗಿಡಮೂಲಿಕೆಯಿಂದನೇ ನಾವು ಅನೇಕ ರೋಗಗಳನ್ನ ವಾಸಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.